ನಮಸ್ಕಾರ ಸ್ನೇಹಿತರೆ, ಮತ್ತೆ ಬಂಗಾರ ಮತ್ತು ಬೆಳ್ಳಿಯ ದರ ಪಾತಾಳಕ್ಕೆ ಬಿದ್ದಿದೆ. ಹೌದು, ಕೆಲವೇ ಒಂದು ವಾರದಲ್ಲಿ ಅತ್ಯಂತವಾಗಿ ಕುಸಿತ ಬೀಳುತ್ತಿದೆ. ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಯುಗಾದಿ ಸಂದರ್ಭದಲ್ಲಿ ಏರಿಕೆ ಆಗಬೇಕಿದ್ದ ಬಂಗಾರ ಮತ್ತು ಬೆಳ್ಳಿಯ ದರ ಮತ್ತೆ ಈಗ ಇಳಿಕೆ ಕಂಡು ಬಂದಿದೆ. ಹೌದು, ದೊಡ್ಡ ಇಳಿಕೆ ಆಗಿದೆ. ಈಗ ಯುಗಾದಿ ನಂತರ ಮತ್ತೆ ಮುಂಬರುವ ಒಂದು ವಾರದಲ್ಲಿ ಮತ್ತಷ್ಟು ಇಳಿಕೆ ಆಗಲಿದೆ. 1,000 ರೂಪಾಯಿ ಅಲ್ಲ, 2,000 ರೂಪಾಯಿ ಅಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಇಳಿಕೆ ಆಗಿದೆ ಬಂಗಾರದ ಒಂದು ಬೆಲೆಯಲ್ಲಿ. ತಜ್ಞರು ಏನು ಹೇಳುತ್ತಿದ್ದಾರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಾಗುತ್ತಿದೆ, ಹಾಗೆ ಶೇರ್ ಮಾರ್ಕೆಟ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಹೂಡಿಕೆದಾರರ ಒಂದು ಅಭಿಪ್ರಾಯವೇನು ಎಂಬ ಎಲ್ಲಾ ಮಾಹಿತಿಯನ್ನ ತಜ್ಞರ ಪ್ರಕಾರ ತಿಳಿಸಲಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ಪ್ರತಿದಿನ ನಿಮಗೆ ತಿಳಿಸಲಾಗುತ್ತಿದೆ. ನೀವು ಕೂಡ ಚಿನ್ನವನ್ನ ಮಾರಾಟವನ್ನ ಮಾಡಲು ಬಯಸುತ್ತಿದ್ದೀರಾ ಅಥವಾ ಖರೀದಿ ಮಾಡಲು ಮುಂದಾಗಿದ್ದೀರಾ? ಹಾಗಾದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲಾ ಮಾಹಿತಿಯನ್ನ ನಿಮಗೆ ಮೊದಲು ತಿಳಿಸಲಿದ್ದೇವೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ವಿಶ್ವಾಸ ಮಾಡಲು ಆಗುತ್ತಿಲ್ಲ, ಅಷ್ಟರ ಮಟ್ಟಿಗೆ ಕೆಳಕ್ಕೆ ಇಳಿಯುತ್ತಿದೆ ಬಂಗಾರ ಮತ್ತು ಬೆಳ್ಳಿಯ ದರ. ಹೌದು, ನೀವೇ ನೋಡುವುದಾಗೆ ಡಿಸೆಂಬರ್ ಮತ್ತು ಜನವರಿ ಮೊದಲನೆಯ ವಾರದಲ್ಲಿ ಗಗನಕ್ಕೆ ಏರಿದ್ದ ಚಿನ್ನ ಮತ್ತು ಬೆಳ್ಳಿಯ ದರ ಈಗ ಮಾರ್ಚ್ 3ನೇ ವಾರ 4ನೇ ವಾರದಂದು ಪಾತಾಳಕ್ಕೆ ಬೀಳುತ್ತಿದೆ. 1 ಲಕ್ಷಕ್ಕೆ ತಲುಪಲಿದೆಯಾ ಚಿನ್ನ ಮತ್ತು ಬೆಳ್ಳಿಯ ಒಂದು ಬೆಲೆ? ಹೌದು ಸ್ನೇಹಿತರೆ, ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ ಸಿಗಲಿದೆ ಈ ಒಂದು ವಿಡಿಯೋದಲ್ಲಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮುಂದಿನ ತಿಂಗಳು ಅಕ್ಷಯ ತೃತೀಯ, ಆವಾಗಂತೂ ಬೆಳ್ಳಿ ಮತ್ತು ಚಿನ್ನದ ಮೇಲೆ ಎಲ್ಲರೂ ಕೂಡ ಖರೀದಿ ಮಾಡಲು ಮುಂದಾಗುತ್ತಾರೆ. ಆವಾಗಾದರೂ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಆಗಲಿದೆಯಾ? ಹಾಗಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏನಾಗುತ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿಯಲ್ಲಿ ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿರಬೇಕು ಎಂಬುದನ್ನ ಕೂಡ ಕಮೆಂಟ್ ನಲ್ಲಿ ಮರೆಯದೆ ತಿಳಿಸಿ. ಹಾಗಾದ್ರೆ ಬನ್ನಿ, ನೀವೆಲ್ಲರೂ ಕೂಡ ಕಾಯುತ್ತಿರುವುದು ಇವತ್ತಿನ ಒಂದು ಚಿನ್ನ ಮತ್ತು ಬೆಳ್ಳಿಯ ಒಂದು ದರದ ಬಗ್ಗೆ. 24 ಕ್ಯಾರೆಟ್ ಅಂದ್ರೆ ಪ್ಯೂರ್ ಗಟ್ಟಿ ಚಿನ್ನ ಎಷ್ಟು ಇದೆ ಎಂಬುದನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 14,597 ರೂಪಾಯಿ ಇದೆ. 8 ಗ್ರಾಮ್ಗೆ 1,16,776 ರೂಪಾಯಿ. 10 ಗ್ರಾಮ್ಗೆ 1,45,970 ರೂಪಾಯಿ. ಸ್ನೇಹಿತರೆ, 1,000 ರೂಪಾಯಿ ಅಲ್ಲ, 2,000 ರೂಪಾಯಿ ಅಲ್ಲ, ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಬರೋಬ್ಬರಿ 2,940 ರೂಪಾಯಿ ಇಳಿಕೆಯಾಗಿದೆ. ಅಂದರೆ ಸುಮಾರು 3,000 ರೂಪಾಯಿನಷ್ಟು ಇಳಿಕೆ ಆಗಿದೆ ಒಂದೇ ದಿನದಲ್ಲಿ ಚಿನ್ನದಲ್ಲಿ. ನೀವು ಮಾರ್ಚ್ ಮೊದಲನೆಯ ವಾರದ ಪ್ರೈಸ್ ಅನ್ನ ನೋಡಿದ್ದಲ್ಲಿ 1,63,000ದಿಂದ 62,000 ರೂಪಾಯಿ ಇತ್ತು. ಈಗ ನೋಡಿ 10 ಗ್ರಾಮ್ಗೆ 1,45,970 ಆಗಿದೆ. ಇಲ್ಲೇ ನೀವು ನೋಡಬಹುದು, ಪ್ರತಿದಿನ ಮಾರ್ಚ್ 9ರಿಂದ 1,000 ರೂಪಾಯಿ 2,000 ರೂಪಾಯಿ ಇಳಿಯುತ್ತಾನೆ ಬಂದಿದೆ. ಒಂದು ದಿನವೂ ಕೂಡ ಏರಿಕೆ ಆಗಿಲ್ಲ. ಹೀಗೆ ಇಳಿತಾ ಬಂದಂತ ಚಿನ್ನ ಈಗ 10 ಗ್ರಾಮ್ಗೆ 1,45,970ಕ್ಕೆ ತಲುಪಿದೆ. ಕೆಲ ತಜ್ಞರ ಪ್ರಕಾರ ಈ ಒಂದು ಚಿನ್ನದ ಒಂದು ಬೆಲೆ 1,20,000ಕ್ಕೆ ಬಂದು ನಿಲ್ಲಬಹುದು, ಸ್ಥಿರವಾಗಬಹುದು ಎಂದು ಹೇಳುತ್ತಿದ್ದಾರೆ. ಆದರೆ ಇನ್ನು ಕೆಲ ತಜ್ಞರು ಈಗ ಮುಂದಿನ ತಿಂಗಳು ಏಪ್ರಿಲ್ ನಲ್ಲಿ ಅಕ್ಷಯ ತೃತೀಯ ಇರುವುದರಿಂದ ಮತ್ತೆ ಏರಿಕೆ ಆಗಬಹುದು ಎಂದು ಕೂಡ ಹೇಳುತ್ತಿದ್ದಾರೆ. ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಿದೆ. ಹೌದು, ಡಿಸ್ಕೌಂಟ್ ನಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಮಾಹಿತಿಯನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಇದರ ಪರಿಣಾಮವಾಗಿ ಭಾರತದ ಒಂದು ಬಂಗಾರ ಮತ್ತು ಬೆಳ್ಳಿಯ ಮೇಲೂ ಕೂಡ ಪರಿಣಾಮ ಬಿದ್ದು ಈಗ ಇಲ್ಲೂ ಕೂಡ ಬೆಲೆ ಕಡಿಮೆಯಾಗುತ್ತಿದೆ ಎಂಬ ಮಾಹಿತಿಯನ್ನ ಕೆಲ ತಜ್ಞರು ಹೇಳುತ್ತಿದ್ದಾರೆ. ಹಾಗಾದ್ರೆ ಇನ್ನು ಒಂದು ವಾರದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಏನಾಗಲಿದೆ ಎಂಬುದನ್ನ ಹೇಳುತ್ತೇವೆ. ಹಾಗೆ 22 ಕ್ಯಾರೆಟ್ ಆಭರಣದ ಒಂದು ಬೆಲೆಯನ್ನ ನೋಡೋಣ ಬನ್ನಿ. ಆಭರಣವನ್ನ ತುಂಬಾ ಜನರು ಮಾಡಿಸುತ್ತಿದ್ದಾರೆ. ಹೌದು, ಜೂನ್ ಜುಲೈನಲ್ಲಿ ಮದುವೆ ಸೀಸನ್ ಇದೆ. ಇದೇ ಒಂದು ಚಾನ್ಸ್ ನಿಮಗೆ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡಲು ಎಂಬುದನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 13,380 ರೂಪಾಯಿ ಇದೆ. 8 ಗ್ರಾಮ್ಗೆ 1,07,040 ರೂಪಾಯಿ ಇದೆ. 10 ಗ್ರಾಮ್ಗೆ 1,33,800 ರೂಪಾಯಿ ಇದೆ. ಇಲ್ಲೂ ಕೂಡ ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಚಾರ್ಟ್ ನಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, 750 ರೂಪಾಯಿಲಿಂದ 780 ರೂಪಾಯಿ ತನಕ ಇಳಿಕೆಯಾಗಿದೆ ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ. ಇವತ್ತಿನ ಒಂದು ಬೆಲೆ ಅಂದ್ರೆ ಇವತ್ತು ಶನಿವಾರ ಮಾರ್ಚ್ 21 ಇವತ್ತಿನ ಒಂದು ಬೆಲೆ ಹೀಗಿದೆ. ಆಭರಣದ ಒಂದು ಬೆಲೆ, ನೀವೇನಾದರೂ ಆಭರಣವನ್ನ ಖರೀದಿ ಮಾಡಲು ಹೋದಲ್ಲಿ ಈ ಒಂದು ಬೆಲೆ ಮೇಲೆ 10 ಗ್ರಾಮ್ಗೆ
1,33,800 ರೂಪಾಯಿ ಪ್ಲಸ್ GST ಮತ್ತು ಮೇಕಿಂಗ್ ಚಾರ್ಜಸ್ ಆಡ್ ಮಾಡಬೇಕಾಗುತ್ತದೆ. 1 ಗ್ರಾಮ್ ಖರೀದಿ ಮಾಡಿದಲ್ಲಿ 13,380 ಇದರ ಮೇಲೆ GST ಪ್ಲಸ್ ಮೇಕಿಂಗ್ ಚಾರ್ಜಸ್ ಆಡ್ ಮಾಡಿ ಕೊಡಬೇಕಾಗುತ್ತದೆ. ಹಾಗೆ ಹಾಲ್ಮಾರ್ಕ್ ಕೂಡ ಇದ್ದಿದ್ದನ್ನ ಖರೀದಿ ಮಾಡಿ. ಚಿನ್ನ ಖರೀದಿ ಮಾಡುವಾಗ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಲ್ಮಾರ್ಕ್ ಅನ್ನ ನೋಡಿ ಖರೀದಿ ಮಾಡಬೇಕು. 22 ಕ್ಯಾರೆಟ್ ಚಿನ್ನ ಆಭರಣವನ್ನ ನೀವು ಖರೀದಿ ಮಾಡಬೇಕಿದ್ದಲ್ಲಿ ಮುಂಬರುವ ದಿನದಲ್ಲಿ ಅದನ್ನ ನೀವೇನಾದರೂ ಚೇಂಜಸ್ ಮಾಡಲು ಬಯಸಿದ್ದಲ್ಲಿ ತುಂಬಾನೇ ಲಕ್ಷದಿಂದ ಅದನ್ನ ಖರೀದಿಯನ್ನ ಮಾಡಬೇಕಾಗುತ್ತದೆ. ಮಿಕ್ಸಿಂಗ್ ತುಂಬಾನೇ ಇರುತ್ತದೆ. ಹೀಗಾಗಿ ನಿಮ್ಮ ಒಂದು ಭರವಸೆಯ ಅಂಗಡಿದಾರರಿಂದಲೇ 22 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡಬಹುದಾಗಿದೆ. ಇದರ ಜೊತೆಗೆ 18 ಕ್ಯಾರೆಟ್ ಚಿನ್ನದ ಒಂದು ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 10,948 ರೂಪಾಯಿ ಇದೆ. 8 ಗ್ರಾಮ್ಗೆ 87,584 ರೂಪಾಯಿ ಇದೆ. 10 ಗ್ರಾಮ್ಗೆ 1,09,480 ರೂಪಾಯಿ ಇದೆ. ಇದು ಕೂಡ ಆಭರಣವನ್ನ ಮಾಡುವಲು ಹೆಚ್ಚಿನ ಒಂದು ಗಮನಕ್ಕೆ ಇಡಬೇಕಾಗುತ್ತದೆ. 18 ಕ್ಯಾರೆಟ್ ನ ಹಾಲ್ಮಾರ್ಕ್ ಅನ್ನ ಕೂಡ ನೀವು ಖರೀದಿಯನ್ನ ಮಾಡಬೇಕಾಗುತ್ತದೆ. ಅಂದರೆ ಖರೀದಿಯಲ್ಲಿ ಹಾಲ್ಮಾರ್ಕ್ ಇರಬೇಕಾಗುತ್ತದೆ. ಅಂದಾಗ ಮಾತ್ರ ನೀವು 18 ಕ್ಯಾರೆಟ್ ಜ್ಯುವೆಲರೀಸ್ ಅಂದ್ರೆ ಆಭರಣಗಳನ್ನ ಖರೀದಿಯನ್ನ ಮಾಡಬಹುದಾಗಿದೆ. ನೀವೇನಾದರೂ ನಿಮ್ಮ ಓನ್ ಡಿಸೈನ್ ಅನ್ನ ಮಾಡುತ್ತಿದ್ದಲು ಕೂಡ ಅದು ಹಾಲ್ಮಾರ್ಕ್ ಚಿನ್ನ ಇರಬೇಕು. ಇದರ ಜೊತೆಗೆ ರೇಡ್ಮೆಂಟ್ ಅನ್ನ ಖರೀದಿ ಮಾಡಬೇಕಿದ್ದಲು ಕೂಡ ಹಾಲ್ಮಾರ್ಕ್ ಇರಬೇಕಾಗುತ್ತದೆ. 18 ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಅತಿ ಗಮನವಿರಬೇಕು. ವೇಸ್ಟೇಜ್ ಆಡ್ ಆಗಿರುತ್ತದೆ. ಹೀಗಾಗಿ ತುಂಬಾನೇ ಲಕ್ಷದಿಂದ ಖರೀದಿಯನ್ನ ಮಾಡಬೇಕಾಗುತ್ತದೆ. ಇದರಲ್ಲೂ ಕೂಡ ಇಳಿಕೆಯಾಗಿದೆ 2,250 ರೂಪಾಯಿ. ಹೀಗೆ ಇವತ್ತಿನ ಒಂದು ಬೆಳ್ಳಿಯ ಒಂದು ದರವನ್ನ ಕೂಡ ನೋಡೋಣ ಬನ್ನಿ. ಬಂಗಾರಕ್ಕಿಂತ ಹೆಚ್ಚು ರಿಟರ್ನ್ ಕೊಡಲು ಹೊರಟಿದ್ದ ಬೆಳ್ಳಿಯ ಒಂದು ಬೆಲೆಯೂ ಕೂಡ ಪಾತಾಳಕ್ಕೆ ಬಂದು ನಿಂತಿದೆ ಸ್ನೇಹಿತರೆ. ಹೌದು, 3 ಲಕ್ಷ ರೂಪಾಯಿ ಗಡಿ ತಲುಪಿದ್ದ ಬೆಳ್ಳಿಯ ದರ ಅಚಾನಕ್ಕಾಗಿ ಈಗ ಮತ್ತೆ 2 ಲಕ್ಷದ ಸಮೀಪ ತಲುಪುತ್ತಿದೆ. ಹಾಗಾದರೆ ನೀವು ಕೂಡ ಬೆಳ್ಳಿಯ ಒಂದು ದರ ಇವತ್ತು ಎಷ್ಟಿದೆ ಎಂಬುದನ್ನ ನೋಡಲು ಕುತೂಹಲದಿಂದ ಕಾಯುತ್ತಿದ್ದಲ್ಲಿ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಳ್ಳಿಯ ಒಂದು ದರ ಬರೋಬ್ಬರಿ 10,000 ರೂಪಾಯಿ ಇಳಿಕೆಯಾಗಿದೆ ಸ್ನೇಹಿತರೆ. ಹೌದು, 1 ಕೆಜಿ ಬೆಳ್ಳಿಯ ದರ 2,90,2,80 ಇತ್ತು. ಕೇವಲ ಎರಡನೇ ವಾರದಲ್ಲಿ ಈಗ ಬೆಳ್ಳಿಯ 1 ಕೆಜಿ ಬೆಳ್ಳಿಗೆ 2,45,000 ರೂಪಾಯಿಗೆ ಬಂದು ತಲುಪಿದೆ. ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಬರೋಬ್ಬರಿ 10,000 ರೂಪಾಯಿನಷ್ಟು ಇಳಿಕೆ ಆಗಿದೆ ಸ್ನೇಹಿತರೆ. 1 ಗ್ರಾಮ್ಗೆ 245 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 1,960 ರೂಪಾಯಿ, 10 ಗ್ರಾಮ್ಗೆ 2,450 ರೂಪಾಯಿ ಆಗಿದೆ ಸ್ನೇಹಿತರೆ. ಸ್ಕ್ರೀನ್ ಮೇಲೂ ಕೂಡ ನೋಡಬಹುದು. ಬೆಳ್ಳಿಯ ಒಂದು ಬೆಲೆಯೂ ಕೂಡ 2,10,000 ರೂಪಾಯಿಗೆ ಬಂದು ನಿಲ್ಲಬಹುದು ಎಂದು ತಜ್ಞರು ಅಭಿಪ್ರಾಯವನ್ನ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಮುಂಬರುವ ಒಂದು ವಾರದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಒಂದು ದರದ ಬಗ್ಗೆ ಏನು ಹೇಳುತ್ತಿದ್ದಾರೆ ತಜ್ಞರು ಎಂಬುದನ್ನ ನಿಮಗೆ ತಿಳಿಸಲಿದ್ದೇವೆ. ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಈಗ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಹೂಡಿಕೆಯನ್ನ ಮಾಡುವವರು ಕಡಿಮೆಯಾಗಿದ್ದಾರೆ. ಏಕೆಂದರೆ ಪ್ರತಿದಿನವೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರ ಕುಸಿಯುತ್ತಿದೆ. ಅಂದರೆ ಡಿಮ್ಯಾಂಡ್ ಕಡಿಮೆಯಾಗುತ್ತಿದೆ. ಹೀಗಾಗಿ ಹೂಡಿಕೆದಾರರ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತಿದೆ. ಇದಕ್ಕೆ ಈಗ ಬೆಲೆಯೂ ಕೂಡ ಕಡಿಮೆಯಾಗುತ್ತಿದೆ ಎಂಬುದು ಅಭಿಪ್ರಾಯವನ್ನ ನೀಡಿದ್ದಾರೆ. ಮಾರ್ಚ್ ಕೊನೆಯ ತನಕ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಕುಸಿತವಾಗಲಿದೆ. ಇನ್ನಷ್ಟು ಕುಸಿತ ಕಂಡರೂ ಕೂಡ ಅಚ್ಚರಿ ಇಲ್ಲ ಎಂದು ತಜ್ಞರು ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಹೌದು, ಎಲ್ಲರೂ ಕೂಡ ಪ್ರಾಫಿಟ್ ಅನ್ನ ಬುಕಿಂಗ್ ಮಾಡಲು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಚಿನ್ನವನ್ನ ಮಾರಾಟವನ್ನ ಮಾಡುತ್ತಿದ್ದಾರೆ. ಹೌದು, ಏರಿಕೆ ಇನ್ನೂ ಇಳಿಕೆ ಆಗುತ್ತದೆ. ಇಳಿಕೆ ಆದಾಗ ಮಾರಾಟವನ್ನ ಮಾಡಿದಲ್ಲಿ ಪ್ರಾಫಿಟ್ ಸಿಗುವುದಿಲ್ಲ ಎಂದು ಈ ಹಿಂದೆ ಯಾರು ಖರೀದಿ ಮಾಡಿದ್ದರು ನೋಡಿ, 2,20,000 2,60,000ಕ್ಕೆ ಅವರು ಮತ್ತಷ್ಟು ಬೆಲೆ ಇಳಿಕೆ ಆಗುತ್ತದೆ ಏನು ಎಂಬ ಒಂದು ಹೆದರಿಕೆಯಲ್ಲಿ ಪ್ರಾಫಿಟ್ ಬುಕಿಂಗ್ ನಲ್ಲಿ ಮಾರಾಟವನ್ನ ಮಾಡುತ್ತಿದ್ದಾರೆ. ಇದು ಒಂದು ಮೊದಲು ಕಾರಣವಾಗಬಹುದು ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಯುದ್ಧ ಎರಡನೆಯ ಒಂದು ಕಾರಣವಾಗಿದೆ. ಹೌದು, ಎಲ್ಲರೂ ಕೂಡ ಮೂಲಭೂತ ಸೌಕರ್ಯಗಳ ಮೇಲೆ ಹೆಚ್ಚಿನ ಒಂದು ಗಮನವನ್ನ ಇಟ್ಟಿದ್ದಾರೆ. ಯುದ್ಧ ಒಂದು ಆಗುತ್ತಿದೆ. ಹೌದು, ದೇಶ ವಿದೇಶದ ಮೂಲೆಯಲ್ಲಿ ಯುದ್ಧದ ವಾತಾವರಣ ಇದ್ದು ಎಲ್ಲರೂ ಕೂಡ ಯುದ್ಧದ ಒಂದು ಬಗ್ಗೆ ಚಿಂತೆಯನ್ನ ಮಾಡುತ್ತಿದ್ದಾರೆ. ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಹೂಡಿಕೆ ಕಡಿಮೆಯಾಗುತ್ತಿದೆ. ಇದು ಎರಡನೇ ಕಾರಣವೆಂದು ಕೂಡ ತಜ್ಞರು ಹೇಳಿದ್ದಾರೆ. ಮಾರ್ಚ್ 3ನೇ ವಾರ, 4ನೇ ವಾರ ಹಾಗೂ ಮಾರ್ಚ್ ಕೊನೆಯ ತನಕ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಾಣಲಿದೆ, ಮತ್ತಷ್ಟು ಇಳಿಕೆ ಕಾಣಲಿದೆ ಎಂದು ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನ ಕೂಡ ನಮಗೆ ಕಮೆಂಟ್ ನಲ್ಲಿ ತಿಳಿಸಬಹುದಾಗಿದೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಅಪ್ಡೇಟ್ ಆಗಿದೆ. ನಿಮ್ಮ ಒಂದು ಮಾಹಿತಿಯ ಪ್ರಕಾರ ಏನಾಗಬಹುದು
ಆಗಬಹುದು ಚಿನ್ನ ಎಂಬುದನ್ನು ನಮಗೆ ಕಮೆಂಟ್ ನಲ್ಲಿ ತಿಳಿಸಬಹುದಾಗಿದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ. ಧನ್ಯವಾದ.